ಸಂಪುಟ ವಿಸ್ತರಣೆಯಲ್ಲೂ ಈಗ ಟ್ವಿಸ್ಟ್ ಅಂದರೆ ತಿರುವುಗಳು. ಈಗ 17 ಭರ್ತಿ ಮಾಡಲಾಗುತ್ತೆ, ಭರ್ತಿ ಮಾಡಲಾಗಿದೆ, 3 ಸ್ಥಾನಗಳು ಖಾಲಿ ಇದ್ದಾವೆ. 20 ಸ್ಥಾನಗಳ ಪೈಕಿ ಎಲ್ಲ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲ್ಲ ಡಿ ಕೆ ಶಿವಕುಮಾರ್ ಅನ್ನೋದಿದೆ. ಯಾಕಂತ ಹೇಳಿದ್ರೆ ಆಪತ್ಕಾಲಕ್ಕೆ ಯಾರನ್ನು ಸೇರಿಸ್ಕೊಳ್ಬೇಕು, ಯಾರನ್ನು ಬಿಡಬೇಕು ಅನ್ನುವ ಲೆಕ್ಕಾಚಾರ ಸಹಜವಾಗಿ ಇದ್ದೇ ಇರುತ್ತೆ. ಆ 3 ಸ್ಥಾನ ಖಾಲಿ ಉಳಿಸಿ ಅಸಮಾಧಾನಿತರನ್ನು ತಣಿಸಲು ಈ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಂಪುಟದಲ್ಲಿ ಪ್ರಾದೇಶಿಕತೆ ಮತ್ತು ಜಾತಿ ಸಮತೋಲನಕ್ಕೆ ಪ್ರಮುಖ ಆದ್ಯತೆ ನೀಡಲಾಗುತ್ತೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಲಕ್, ಯಾರಿಗೆ ಶಾಕ್, ಯಾರಿಗೆ ಅದೃಷ್ಟ ಖುಲಾಯಿಸಲಿದೆ ಅನ್ನುವ ಕ್ಯೂರಿಯಾಸಿಟಿ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಬಹುತೇಕ ಹಿರಿಯರಿಗೆ ಕೊಕ್ಕೊಡೋ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಬಾರಿ ಹಳಬರಿಗಿಂತ ಹೊಸಬರಿಗೆ ಹೆಚ್ಚಿನ ಮಣೆ ಹಾಕುವ ಸಾಧ್ಯತೆ ಇದೆ ಅನ್ನುವ ನ್ಯೂಸ್ ಕೂಡ ಸಿಕ್ಕಾಬಟ್ಟೆ ಸದ್ದು ಮಾಡಿದೆ. ಓಕೆ, ಯಾರಿಗೆಲ್ಲ 50-50 ಚಾನ್ಸ್ ಇದೆ, ಇವ್ರನ್ನ ತೊಗೊಳ್ತಾರಾ ಅಂತ ಹೇಳೋಕ್ಕೆ ಸಾಧ್ಯತೆ ಕಷ್ಟ ಆಗುತ್ತಲ್ಲ. ಅಂಥದ್ರಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ, SS ಮಲ್ಲಿಕಾರ್ಜುನ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ, ಇನ್ನು ಶಿವರಾಜ್ ತಂಗಡಗಿ. ತುಂಬ ಟಫ್ ಚಾಯ್ಸಸ್, ಬಿಟ್ಟರು ಕಷ್ಟ, ಹಿಡ್ಕೊಂಡ್ರು ಕಷ್ಟ, ಆ ರೀತಿಯಾದಂಥ ವಾತಾವರಣ ಇದ್ದಂಗೆ ಕಾಣ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು, ಇನ್ನು ಭಟ್ಕಳದ ಮಂಕಾಳು ವೈದ್ಯ ಆಗಬೇಕು. ಇನ್ನು ಮಧು ಬಂಗಾರಪ್ಪ ಅವರನ್ನು ಕೂಡ, ಅಂದರೆ 50-50 ಚಾನ್ಸ್ ಇದೆ ರೀ. ಇವ್ರಿಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಖಂಡಿತವಾಗ್ಲೂ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಧೋಳದ RB ತಿಮ್ಮಾಪುರ್, ಬಳ್ಳಾರಿ ಗ್ರಾಮೀಣದ B ನಾಗೇಂದ್ರ, ಏನೀಗ ನೋಡ್ತಾ ಇದ್ದೀರಲ್ಲ ಈ ಹೆಸರುಗಳು. ಅದರ ಜೊತೆಗೆ ಶಹಾಪುರದ ಶರಣಬಸಪ್ಪ ದರ್ಶನಾಪುರ್, HK ಪಾಟೀಲ್, ಹಿರಿಯರು ಹೌದು, ಪ್ರಾಜ್ಞರು ಹೌದು. ಪಿರಿಯಾಪಟ್ಟಣದ K ವೆಂಕಟೇಶ್, ಅಂದರೆ ಬಹುತೇಕರು ಹಿರಿಯರೇ ಇದ್ದಾರೆ. ಮತ್ತು ನಾಗಮಂಗಲದ N ಚಲುವರಾಯಸ್ವಾಮಿ, ಈ ಮುಂಚೆ ಸಂಪುಟದಲ್ಲಿ ಇದ್ದಂಥವರೇ ಇದ್ದಾರೆ ಆಲ್ಮೋಸ್ಟ್. ಇನ್ನು ಪರಿಷತ್ ಸದಸ್ಯ NS ಬೋಸರಾಜು. ಈ ಎಲ್ಲ ಹೆಸರುಗಳನ್ನೇನು ಗಮನಿಸ್ತಾ ಇದ್ದೀರಲ್ಲ, ಅವರನ್ನು ಪ್ರಭಾವಿ ನಾಯಕರು ಅಂತ ಕರಿಬೋದು. ಮತ್ತು ಸಚಿವರಾಗಿ ಅನುಭವ ಇರುವಂಥವರು ಬಹುತೇಕರಿದ್ದಾರೆ. ವರ್ಷಗಳ ಒಂದು ಅವಧಿ ಹೆಚ್ಚು ಕಮ್ಮಿ ಇರಬಹುದು, ಆದರೆ 50-50 ಹೇಳೋಕ್ಕಾಗಲ್ಲ ಅನ್ನುವ ಒಂದು ಚಾನ್ಸ್ ತೆಗೆದುಕೊಂಡ್ರೆ ಆ ಅವಕಾಶದಲ್ಲಿ ಈ ಹೆಸರುಗಳೆಲ್ಲವೂ ಕೂಡ ನಮಗೆ ಕಂಡು ಬರ್ತಾ ಇದ್ದಾವೆ. ಆಮೇಲೆ ತುಂಬ ಪ್ರಬಲ ಖಾತೆಯನ್ನು ನಿಭಾಯಿಸಿದಂಥವರು, ಪ್ರಭಾವಿ ಉಳ್ಳಂಥವರು ಮತ್ತು ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಬೇಕಾದಂಥವರು, ಆಯಾ ಪಡೆಗಳಲ್ಲಿ ಚೆನ್ನಾಗಿ ಗುರುತಿಸ್ಕೊಂಡಂಥವರು ಇಲ್ಲಿ ಕಾಣಸಿಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ HC ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು ಮಾತನಾಡಿದ್ದಾರೆ. ಸಚಿವಾಕಾಂಕ್ಷಿಯೂ ಕೂಡ ಹೌದು. ಏನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. 3 ಜನನೂ ಹೋಗ್ಬೇಕು, ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, DK ಸಾಹೇಬರು, 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ಬರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತೆ ಯಾಕೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳೋದಲ್ಲ, ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. ಅವ್ರಿಗೆ ಅನುಭವ, BJPನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. R ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ, ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ R ಅಶೋಕಣ್ಣ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ ಮೇಲೆ ಅವ್ರ ಮೇಲೂ ಆರೋಪ ಇರ್ಬೇಕಲ್ಲ, ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲಾನು ಕೂಡ ಆರೋಪ ಬರ್ಬೇಕಲ್ಲ. ಅದು ಅದರಿಂದ ಪಾಪ ಅಶೋಕಣ್ಣ ಅವರು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ಬಯಸ್ತೀವಿ. ಅಶೋಕಣ್ಣ ಅವ್ರು ಏನಾರ ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವು ಕೊಡ್ತೀವಿ, ನಮ್ಗೆ ಒಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಏನಾರ ಮಾಡಿ ಸಹಾಯ ಮಾಡಲಿ. ಅಶೋಕಣ್ಣ 3 ಜನನೂ ಹೋಗ್ಬೇಕು, ಕ್ಯಾಬಿನೆಟ್ ಆಗಬೇಕು ಅಂತಂದರೆ. ದೀಪಾ ಕುಕ್ಕುವಾಡ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಸಚಿವ ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಎಲ್ಲ ಗೋಜಲಾಗ್ಬಿಟ್ಟಿದೆ. ಸಚಿವಾಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ.
ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದ್ರ ಬಗ್ಗೆನೇ ಇಷ್ಟೊಂದು ಸಮಯ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸಗಳು ಯಾವಾಗ ಅನ್ನುವ ಆಲೋಚನೆ ಕೂಡ ಸಹಜವಾಗಿ ಜನಸಾಮಾನ್ಯರಿಗಿರುತ್ತೆ. ಅದು ಒತ್ತಟ್ಟಿಗೆ ಇರಲಿ ಅಂತ ಹೇಳ್ತಾ ಈಗ ಸದ್ಯದ ಸಮಾಚಾರ ಏನು, ಯಾವಾಗ ವಿಸ್ತರಣೆ ಆಗಬಹುದು, ಯಾರಿಗೆಲ್ಲ ಮಣೆ ಹಾಕಬಹುದು, ಯಾರಿಗೆ ಕೊಕ್ ಕೊಡ್ಬೋದು? ಗೋ ಹೆಡ್. ರಾಘವ್ ಸೂರ್ಯ, ಈ ವೀಕ್ ಎಂಡ್ ಅಲ್ಲಿ ಬಹುತೇಕವಾಗಿ ಫೈನಲ್ ಆಗುತ್ತೆ ಅನ್ನುವಂತಹದ್ದೊಂದಿಷ್ಟು ಚರ್ಚೆಯ ಜೊತೆಗೆ ಈಗ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಪ್ರೈವೇಟ್ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅನ್ನುವಂತಹದ್ದಿದೆ ದೆಹಲಿಗೆ 2:30 ನಂತರದಲ್ಲಿ, ಮಧ್ಯಾಹ್ನದ ನಂತರದಲ್ಲಿ. ಇವತ್ತು ರಾತ್ರಿ ಒಂದು ಸುತ್ತಿನ ಮಾತುಕತೆ ಆಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತ ಮಾಹಿತಿ. ಅಂದ್ರೆ ತಮ್ಮದೊಂದಿಷ್ಟು ಲಿಸ್ಟ್ಗಳೇನಿದೆ ಅಂದ್ರೆ ಯಾರಿಗೆ ಕೊಡಬಹುದು ಅನ್ನುವಂಥದ್ದನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಇದೆ. ಇದಾದ ಬಳಿಕ 15ನೇ ತಾರೀಕು ಡಿ ಕೆ ಶಿವಕುಮಾರ್ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್ ಜೊತೆಗೆ BK ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ದೆಹಲಿಗೆ ತೆರಳ್ತಾರೆ. ಬಹುತೇಕವಾಗಿ 20 ಅಥವಾ 21ರ ಒಳಗಾಗಿ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದಿದೆ. ಆದ್ರೆ ಇಷ್ಟು ಡಿಲೇ ಆಗೋದಿಕ್ಕೆ ಕಾರಣ ತುಂಬಾ ಜನ ಆಕಾಂಕ್ಷಿಗಳಿರುವಂತಹದ್ದು. ಅದರಲ್ಲಿ ಒಂದ್ 4-5 ಕೆಟಗರಿ ಅಂತೂ ಇದ್ದೇ ಇದೆ. ಹಳೆಯ ಸಚಿವರುಗಳು ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇದ್ದಂತಹ ಸಚಿವರುಗಳನ್ನ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥದ್ದು, ಜೊತೆಗೆ ಹೊಸ ಶಾಸಕರುಗಳನ್ನು ಕೂಡ ಒಳಗೊಂಡಂತೆ ಆ ಸಚಿವ ಸಂಪುಟ ಇರಬೇಕು ಅನ್ನುವಂತಹದ್ದು, ಮತ್ತೊಂದು 5-6 ಬಾರಿ ಗೆದ್ದಂತಹ ಶಾಸಕರು ಯಾರಿದ್ದಾರೆ ಅವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತಹದ್ದು. ಮಗದೊಂದು ಏನು ಅಂದ್ರೆ ಯಾವಾಗ 2023ರ ಚುನಾವಣೆಯಲ್ಲಿ ಬೇರೆ ಪಕ್ಷದಿಂದ ಮಾತು ಕೊಟ್ಟು ಅಂದ್ರೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ತಮಗೆ ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂತಹದ್ದನ್ನ ಹೇಳಿ ಗೆಲ್ಲುವಂತಹ ಅಭ್ಯರ್ಥಿಗಳನ್ನ ಕರ್ಕೊಂಡ್ ಬಂದು ಇಲ್ಲಿ ನಿಲ್ಸಿ ಅವರು ಗೆದ್ದ ನಂತರದಲ್ಲಿ ಅವರಿಗೆ ಸಚಿವ ಏನು ಮಾತು ಕೊಟ್ಟಂಗೆ ಅವರಿಗೆ ಆ ಸ್ಥಾನಮಾನವನ್ನ ಕೊಡಬೇಕು ಅನ್ನುವಂತಹ ಪಟ್ಟಿ, ಹೀಗೆ 4-5 ಪ್ರಮುಖ ಪಟ್ಟಿಗಳು ಇರೋದ್ರಿಂದ ಸಹಜವಾಗಿ ಇದು ತಡ ಆಗ್ತಾ ಇದೆ. ಆದ್ರೆ ಇಲ್ಲಿ ಇರುವಂತಹ ಮತ್ತೊಂದು ಸವಾಲು ಡಿ ಕೆ ಶಿವಕುಮಾರ್ ಅವರಿಗೆ ಅಂತಂದ್ರೆ, ಇನ್ ಕೇಸ್ ಸಮುದಾಯವಾರು ಹಂಚಿಕೆ ಮಾಡಿದ್ದೇ ಆಗಿದ್ದಲ್ಲಿ ಹಿರಿಯರು ಕಿರಿಯರು ಅನ್ನುವಂತಹದನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು. ಹೀಗೆ 10 ಹಲವು ಸವಾಲುಗಳು ಡಿ ಕೆ ಶಿವಕುಮಾರ್ ಮುಂದೆ. ಓಕೆ, ಗಾಟ್ ಇಟ್. ಸವಾಲುಗಳು ಅನೇಕ ಇದ್ದಾವೆ. ಆದ್ರೂ ನಾನು ಇಂಟರ್ವ್ಯೂನ್ ಆಗಿ ಕೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಬಣದವರ ಮನವೊಲಿಸೋಕೆ ಅಥವಾ ಅವರ ವಿರುದ್ಧವಾಗಿ ಡಿಸಿಷನ್ ತೆಗೆದುಕೊಳ್ಳೋಕೆ ಕಷ್ಟ ಆಗ್ತಾ ಇದೆಯಾ, ಹೈಕಮಾಂಡ್ ಎದುರು ಹಾಕೊಳ್ಳೋಕೆ ಕಷ್ಟ ಆಗ್ತಾ ಇದೆಯಾ, ಅಥವಾ ಆಕಾಂಕ್ಷಿಗಳ ಸಂಖ್ಯೆ ಇದ್ದು ಸೀನಿಯಾರಿಟಿ ಇರುವಂಥ ನಾಯಕರು ಅವರಿಂದ ಸಮಸ್ಯೆ ಆಗ್ತಾ ಇದೆಯಾ? ಇದರಲ್ಲಿ ಯಾವುದು ಅತಿ ಹೆಚ್ಚು ಸವಾಲಾಗಿರಬಹುದು ಅಂತ ಅನ್ಸುತ್ತೆ ಕ್ವಿಕ್ ಆಗಿ? ಒಂದು ವಿಚಾರ ಏನಂತಂದ್ರೆ, ತಮ್ಮ ಪರವಾಗಿ ನಿಂತವ್ರಿಗೂ ಕೂಡ ಅವರು ಸ್ಥಾನಮಾನವನ್ನ ನೀಡಬೇಕಾಗಿದೆ. ಯಾಕಂದ್ರೆ ಯಾರೇ ಆದ್ರೂ ಕೂಡ ಒಂದು ತಮ್ಮ ಪರವಾಗಿ ನಿಂತಿದ್ದಾರೆ ಅಥವಾ ಅವ್ರ ಪರವಾಗಿ ಕೆಲಸ ಮಾಡಿದ್ರೆ ನಮಗೇನಾದ್ರೂ ಸ್ಥಾನಮಾನ ಸಿಗಬಹುದು ಅನ್ನುವಂಥದ್ದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡೇ ಮಾಡಿರೋರು ಇರ್ತಾರೆ. ಅಂತಹದ್ದವರಿಗೆ ಈಗ ಬಂದಿರುವಂತಹ ದೊಡ್ಡ ಸವಾಲು, ಸೀನಿಯರ್ ಗಳನ್ನು ಅಥವಾ ಹಿಂದೆ ಇದ್ದಂತಹ ಸಚಿವರುಗಳನ್ನ ಮಾಡದೇ ಇದ್ರು ಕೂಡ ನಿಮ್ಗೊಂದು ಅವಕಾಶ ಸಿಕ್ಕಿತ್ತು ಅನ್ನುವಂತಹ ಸಬೂಬನ್ನ ಹೇಳ್ಬೋದು. ಇದರ ಜೊತೆಗೆ ಬೇರೆ ಬಣದವರು ಅನ್ನೋದಕ್ಕಿಂತ ತಮ್ಮವರನ್ನೇ ಅವರು ಸಮಾಧಾನ ಪಡಿಸುವಲ್ಲಿ ಎಲ್ಲೋ ಒಂದ್ ಕಡೆ ಅದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ದೀಪಾ. ಒಟ್ಟಿನಲ್ಲಿ ಸವಾಲುಗಳ ಸಂಖ್ಯೆ ಜಾಸ್ತಿ ಇದ್ದಾವೆ. ಆ ಸವಾಲುಗಳಿಗೆ ವಾಲಾಗಿ ನಿಲ್ತಾರಾ, ಗೋಡೆಯಾಗಿ ನಿಲ್ತಾರಾ ಡಿ ಕೆ ಶಿವಕುಮಾರ್ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ವಿಸ್ತರಣೆಗೆ ಬಹುಶಃ ಎಲ್ಲ ಕನ್ಫ್ಯೂಷನ್ಸ್ಗಳಿಗೆ ಸದ್ಯದರಲ್ಲೇ ಬ್ರೇಕ್ ಹಾಕ್ಬೋದು ಅನ್ನೋದು ಸದ್ಯದ ಮಾಹಿತಿ.